ಕರ್ನಾಟಕ ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳಿವೆ. ಅದರಲ್ಲೂ 501 ಅನಧಿಕೃತ ಶಾಲೆಗಳಿವೆಯಂತೆ. ಕೇವಲ ನಂಬರ್ ಕೊಟ್ಟು ಸುಮ್ಮನಾಗಿದೆ ಶಿಕ್ಷಣ ಇಲಾಖೆ. ಕರ್ನಾಟಕ ರಾಜ್ಯದಲ್ಲಿ ಇವೆಯಂತೆ 501 ಅನಧಿಕೃತ ಶಾಲೆಗಳು. ಕೇವಲ ನಂಬರ್ ಅನ್ನು ಕೊಟ್ಟು ಸುಮ್ಮನಾಗಿದೆ ಶಿಕ್ಷಣ ಇಲಾಖೆ. ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆಗೆ ಕೃಪಾ ಸಂಘಟನೆ ಒತ್ತಾಯವನ್ನ ಮಾಡಿದೆ. ಕೇವಲ ಶಾಲೆಗಳ ಸಂಖ್ಯೆ ಬಿಡುಗಡೆ ಮಾಡಿದಂತಹ ಶಿಕ್ಷಣ ಇಲಾಖೆ ಅನಧಿಕೃತ ಶಾಲೆಗಳ ಹೆಸರು ರಿವೀಲ್ ಮಾಡಲು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದೆ. ಪೋಷಕ ಹಾಗೂ ಖಾಸಗಿ ಶಾಲಾ ಸಂಘಟನೆ ಕೃಪಾ ಸರ್ಕಾರಕ್ಕೆ ಮನವಿಯನ್ನ ಮಾಡಿದೆ. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿ ಅರ್ಧ ವರ್ಷ ಕಳೆದು ಹೋಗಿದೆ. ಇದುವರೆಗೂ ಅನಧಿಕೃತ ಶಾಲೆಗಳಿಗೆ ಕಡಿವಾಣ ಹಾಕೋದಿಕ್ಕೆ ಮುಂದಾಗಿಲ್ಲ. ಅನಧಿಕೃತ ಶಾಲೆಗಳ ಸಂಖ್ಯೆಗಳನ್ನಷ್ಟೇ ಬಿಡುಗಡೆ ಮಾಡಿದೆ ಶಿಕ್ಷಣ ಇಲಾಖೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಕಳೆದ 3 ತಿಂಗಳ ಹಿಂದೆ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಲಾಯಿತು. ಆದರೆ ಇದುವರೆಗೂ ಯಾವ ಶಾಲೆ ಅಂತ ಅಧಿಕೃತವಾಗಿ ಹೇಳಿಲ್ಲ. ಇದರಿಂದ ಪೋಷಕರು ಹಾಗೂ ನಮಗೆ ಗೊಂದಲ ಉಂಟಾಗಿದೆ. ಸರ್ಕಾರ ಕೂಡಲೇ ಅನಧಿಕೃತ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಬೇಕು. ಯಾವ ಶಾಲೆ ಅನಧಿಕೃತ ಅನ್ನೋದನ್ನ ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಪೋಷಕ ಹಾಗೂ ಖಾಸಗಿ ಶಾಲಾ ಸಂಘಟನೆ ಕೃಪಾದಿಂದ ಈ ರೀತಿಯ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅನಧಿಕೃತ ಹೆಸರಿನಲ್ಲಿ ಲೂಟಿ ಮಾಡೋದಿಕ್ಕೆ ಅನುವು ಮಾಡಿಕೊಡಲಾಗಿದೆ. ಸರ್ಕಾರ ಕೂಡಲೇ ಅನಧಿಕೃತ ಶಾಲೆಗಳ ಹೆಸರನ್ನ ರಿಲೀಸ್ ಮಾಡಬೇಕು ಅಂತ ಸರ್ಕಾರಕ್ಕೆ ಕೃಪಾ ಸಂಘಟನೆಯ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಒತ್ತಾಯವನ್ನ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಕಳೆದ 1 ವರ್ಷದಿಂದ ಅನಧಿಕೃತ ಶಾಲೆ ಅನ್ನೋ ಒಂದು ದೊಡ್ಡ ಗುಮ್ಮವನ್ನ ಅಂತ ಭಯವನ್ನ ಇಡೀ ರಾಜ್ಯದಲ್ಲಿ ಉಂಟು ಮಾಡ್ತಾ ಇದ್ದಾರೆ. ಅನಧಿಕೃತ ಶಾಲಾ ಪಟ್ಟಿಗಳು ಮಾಡಲ್ಲ, ನಂಬರ್ಸ್ ಅನ್ನ ಅಷ್ಟೇ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಲಾಸ್ಟ್ ಏಪ್ರಿಲ್ ಅಲ್ಲಿ ಅವ್ರೇನು ಹೇಳಿದ್ರು 500 ಶಾಲೆಗಳು ಅನಧಿಕೃತ ಅಂತ ಹೇಳಿದ್ರು. ಈಗ 1 ತಿಂಗಳಿಂಚೆ ಸುಮಾರು 1000 ಶಾಲೆಗಳು ಅನಧಿಕೃತ ಅಂತ ಹೇಳಿದ್ರು. ನಾವು ಕೂಡ ಮಾಧ್ಯಮದ ಮೂಲಕ ಮತ್ತೆ ನೇರವಾಗಿ ಅರ್ಜಿ ಸಲ್ಲಿಸೋದ್ರ ಮೂಲಕ ಸರ್ಕಾರಕ್ಕೆ ಅದು ಯಾವ ಅನಧಿಕೃತ ಶಾಲೆ ಅನ್ನೋ ಪಟ್ಟಿಯನ್ನು ಬಿಡುಗಡೆ ಮಾಡಿ ಅಂತೇಳಿ ನಾವು ಕೇಳ್ಕೊಂಡ್ವಿ. ಇವತ್ತಿನವರೆಗೂ ಯಾವುದೇ ಶಾಲಾ ಪಟ್ಟಿಗಳನ್ನು ಬಿಡುಗಡೆ ಮಾಡದೆ DDPIಗಳಿಗೆ ಹಣವನ್ನು ವಸೂಲಿ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ವರ್ಷದ ಕೊನೆ ಹಂತಕ್ಕೆ ಬಂತು. ಇವಾಗಲೂ ಕೂಡ ಈ ವರ್ಷದ ರಿನ್ಯೂವಲ್ಗೆ ಅಪ್ಲಿಕೇಶನ್ಸ್ ಕಾಲ್ ಅನ್ನ ಮಾಡಿಲ್ಲ. ಈಗ ಹುಡುಗರು 10th ನಾಮಿನೇಷನ್ ಅಂದ್ರೆ ಈಗ ಅದಕ್ಕೆ LOC ಅನ್ನ ತಗೋಬೇಕಾಗುತ್ತೆ, ನಂಬರ್ ಅನ್ನ ತಗೋಬೇಕಾಗುತ್ತೆ, ಆ ಮಗು ಎಕ್ಸಾಮ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆದ್ರೆ ಆ ಶಾಲೆಗಳಿಗೆ ರಿನ್ಯೂವಲ್ ಆಗಿಲ್ಲ ಅಂತಂದ್ರೆ ಅದು ಅಲೋ ಮಾಡೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ರಿನ್ಯೂವಲ್ ಅನ್ನೇ ಅರ್ಧ ವರ್ಷ ತನಕ ಇವ್ರು ಕಾದಿದ್ದು ಆ ಶಾಲೆಗಳನ್ನ ಅನಧಿಕೃತ ಅಂತ ಪಟ್ಟಿ ಮಾಡೋದು ಖಂಡಿತ ಕಾನೂನು ಬಾಹಿರ ಆಗುತ್ತೆ. ಇದು ಖಂಡನೀಯ. ಓಕೆ ಸರ್, ಈಗ ಶಿಕ್ಷಣ ಇಲಾಖೆಯ ಇಂದಿನ ಕಮಿಷನರ್ ಕೂಡ 1600 ಶಾಲೆಗಳ ಅನಧಿಕೃತ ಶಾಲೆಗಳ ಪಟ್ಟಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ರು. ಈಗ ಇವರು 900 ಚಿಲ್ಲರೆ ಶಾಲೆಗಳನ್ನು ಪಟ್ಟಿ ಮಾಡಿದ್ದಾರೆ. ಆಗಲೂ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ದೀವಿ, ಸ್ವಾಮಿ ನೀವು ಅವ್ರ ಮೇಲೆ ಯಾವ ಕ್ರಮನೂ ತಗೋಬೇಕಾಗಿಲ್ಲ. ನೀವು ಪಟ್ಟಿಯಲ್ಲಿ ಅಂಕಿ ಸಂಖ್ಯೆಯನ್ನು ಕೊಡೋ ಬದಲು ಶಾಲೆಗಳ ಹೆಸರನ್ನ ಬಿಡುಗಡೆ ಮಾಡಿ. ದೊಡ್ಡ ದೊಡ್ಡ ಕಾರ್ಪೊರೇಟ್ ಶಾಲೆಗಳೇ ಒಂದು ಕಡೆ ಪರ್ಮಿಷನ್ ತೊಗೊಂಡು 3 ಕಡೆ 5 ಕಡೆ 4 ಕಡೆ ಅನಧಿಕೃತವಾಗಿ ಶಾಲೆಗಳನ್ನು ನಡೆಸ್ತಾ ಇದ್ದಾರೆ. ಅವರು ಸ್ಟೇಟ್ ಬೋರ್ಡ್ ಪರ್ಮಿಷನ್ ತಗೊಂಡು ICSE CBSE ಬೋರ್ಡ್ ಹಾಕಿ ಲಕ್ಷಾಂತರ ರೂಪಾಯಿ ಫೀಸನ್ನು ಪೋಷಕರಿಂದ ವಸೂಲು ಮಾಡ್ತಿದ್ದಾರೆ. ಪೋಷಕರನ್ನು ಕತ್ತಲಲ್ಲಿ ಇಡ್ತಾ ಇದ್ದಾರೆ. ಒಂದು ವೇಳೆ ನೀವು ಈ ಅಂಕಿ ಅಂಶಗಳನ್ನು ಹೇಳೋ ಬದಲು ನೀವು ಶಾಲೆಗಳ ಹೆಸರನ್ನು ಮಾಧ್ಯಮದ ಮುಂದೆ ಬಂದು ಹೇಳಿದ್ರೆ ಆಗ ಪೋಷಕರು ಸಹಜವಾಗಿ ಇದು ಅನಧಿಕೃತ ಶಾಲೆ ಅಂತೇಳಿ ತಮ್ಮ ಮಕ್ಕಳ TCಯನ್ನು ತಗೊಂಡು ಯಾವುದಾದ್ರೂ ಅಧಿಕೃತ ಶಾಲೆಗೆ ಸೇರಿಸ್ತಾರೆ. ಆ ಮುಖ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.